BTC USD ಬಿಟ್ಕಾಯಿನ್ 5 ಮಿನಿಟ್ಸ್ ಟೈಮ್ ಫ್ರೇಮ್ ನಾವು ನೋಡಬಹುದು. ಲೈವ್ ಮಾರ್ಕೆಟ್ ಹೋಗ್ತಾ ಇದೆ. ಅಪ್ಪರ್ ಸೈಡ್ ನಮಗೆ ರೆಸಿಸ್ಟೆನ್ಸ್ ಸಿಕ್ತು, ಬಾಟಮ್ ಸೈಡ್ ಸಪೋರ್ಟ್ ಸಿಕ್ತು, ಒಂದು ಸೈಡ್ ವೇಸ್ ಪ್ಯಾಟರ್ನ್ ಅಲ್ಲಿ ಹೋಗ್ತಾ ಇದೆ. ಇನ್ನ ಬ್ರೇಕ್ಔಟ್ ಆಗಿಲ್ಲ. ಮೋಸ್ಟ್ ಟ್ರೇಡರ್ಸ್ ಸ್ಟ್ರಾಟಜಿ ಚೇಂಜ್ ಮಾಡ್ತಾರೆ, ಆದ್ರೆ ಮೈಂಡ್ ಸೆಟ್ ನ ಚೇಂಜ್ ಮಾಡೋದಿಲ್ಲ. ಇದೇ ಅತಿ ದೊಡ್ಡ ತಪ್ಪು. ನೆನಪಿಟ್ಕೊಳ್ಳಿ, ಮೈಂಡ್ ಸೆಟ್ ಅಂದ್ರೆ ನಮಗೆ ಟ್ರೇಡಿಂಗ್ ಸೈಕಾಲಜಿ. ನಾವು ಎಮೋಷನ್ಸ್ ನ ಕಂಟ್ರೋಲ್ ಮಾಡಲೇಬೇಕು. ಫಿಯರ್ ಇರೋದ್ರಿಂದ ನಾವು ಅರ್ಲಿ ಎಕ್ಸಿಟ್ ಮಾಡ್ತೀವಿ. ಗ್ರೀಡ್ ಇರೋದ್ರಿಂದ ಟಾರ್ಗೆಟ್ ಮಿಸ್ ಆಗತ್ತೆ. ಫೋಮೋ ಅಂದ್ರೆ ನಮಗೆ ರಾಂಗ್ ಎಂಟ್ರೀಸ್. ರಿವೆಂಜ್ ಅಂದ್ರೆ ರಿಪೀಟೆಡ್ ಲಾಸಸ್. ಓವರ್ ಟ್ರೇಡಿಂಗ್ ಇಂಥದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನಮಗೆ ಸಕ್ಸಸ್ ಅನ್ನೋದು ಕಾಣಲ್ಲ. ಸಕ್ಸಸ್ ಸ್ಟಾರ್ಟ್ ಆಗೋದು ಸ್ಟ್ರಾಟಜಿಯಿಂದ ಮಾತ್ರ ಅಲ್ಲ, ಡಿಸಿಪ್ಲಿನ್ ಇಂದ. ಸೊ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಈ 3 ರೂಲ್ಸ್ ನ ಫಾಲೋ ಮಾಡಿ. ನೀವು ಟ್ರೇಡ್ ತಗೊಳ್ಳೋಕನ್ನ ಮುಂಚೆ ನಮಗೆ ಪ್ಲಾನಿಂಗ್ ಅನ್ನೋದಿರಬೇಕು. ಎಲ್ಲಿ ಎಂಟ್ರಿ ಆಗ್ತಾ ಇದೀರಾ, ಪರ್ಟಿಕ್ಯುಲರ್ ಝೋನ್ ಎಲ್ಲಿ ಎಕ್ಸಿಟ್ ಆಗ್ತಾ ಇದೆಯಾ, ಸ್ಟಾಪ್ ಲಾಸ್ ಎಲ್ಲಿದೆ ಅನ್ನೋದು ನಾವು ಪ್ಲಾನ್ ಮಾಡಬೇಕು. ದಟ್ ಈಸ್ ನಂಬರ್ 1. ನಂಬರ್ 2 ಬಂದು ರಿಸ್ಕ್. ಸ್ಟಾಕ್ ಮಾರ್ಕೆಟ್ ಅಂದ್ರೇನೆ ರಿಸ್ಕ್ ಇದೆ, ಬಟ್ ಆ ರಿಸ್ಕ್ ನ ಫಿಕ್ಸ್ ಮಾಡಿ. ಟ್ರೈ ಟು ಫಿಕ್ಸ್ ದ ರಿಸ್ಕ್. ನೀವು ರಿಸ್ಕ್ ಎಷ್ಟು ತಗೊಂತ ಇದ್ರ ಅನ್ನೋದನ್ನ ಡಿಟರ್ ಮಾಡಿ, ಮುಂಚೆನೆ ಪ್ಲಾನ್ ಮಾಡಿ. ಅಂಡ್ ನಂಬರ್ 3 ಇಸ್ ವೆರಿ ಇಂಪಾರ್ಟೆಂಟ್. ರೂಲ್ಸ್ ನ ಫಾಲೋ ಮಾಡಿ. ನಿಮ್ಮೊಂದು ಸ್ಟ್ರಾಟಜಿ ನಿಮ್ಗೆ ಯಾವಾಗ ಬೈ ಸಿಗ್ನಲ್ ಕೊಡುತ್ತೆ ಅಂಡ್ ಸೆಲ್ ಸಿಗ್ನಲ್ ಕೊಡುತ್ತೆ, ಅದನ್ನ ವ್ಯಾಲಿಡೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿ. ಎಮೋಷನ್ಸ್ ಇಂದ ಟ್ರೇಡ್ ಮಾಡಬೇಡಿ. ಎಮೋಷನ್ಸ್ ನ ನಿಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ನ ಡ್ರೈವ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಡಬೇಡಿ. ಆಲ್ವೇಸ್ ರಿಮೆಂಬರ್, ಎಮೋಷನ್ಸ್ ಅನ್ನೋದು ಪರ್ಮನೆಂಟ್ ಅಲ್ಲ. ಎಮೋಷನ್ಸ್ ಅನ್ನೋದು ಟೆಂಪರರಿ ಫೀಲ್, ಆದ್ರೆ ಲಾಸ್ ಅನ್ನೋದು ಪರ್ಮನೆಂಟ್ ಲೆಸನ್. ಪ್ರೊಫೆಷನಲ್ ಟ್ರೇಡರ್ಸ್ ಮಾರ್ಕೆಟ್ ಚೇಸ್ ಮಾಡೋದಿಲ್ಲ, ಆದ್ರೆ ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಾರೆ. ಟ್ರೈ ಟು ಬಿ ಲೈಕ್ ಎ ಪ್ರೊಫೆಷನಲ್ ಟ್ರೇಡರ್. ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ ಫಸ್ಟ್ ಟೈಮ್, ಐ ರಿಕ್ವೆಸ್ಟ್ ಯು ಕೈಂಡ್ಲಿ ಫಾಲೋ ಫಾರ್ more valuable insights. Thank you for watching.